ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ಗೆ ಸ್ವಾಗತ. ಮನೆಗೆ ಯಾರಾದರೂ ದಿಢೀರ್ ಅಂತ ಗೆಸ್ಟ್ ಬಂದರೆ ಏನು ಸ್ವೀಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ತುಪ್ಪ ಕೂಡ ಜಾಸ್ತಿ ಬೇಕಾಗಲ್ಲ, ಬರೀ 2 ಸ್ಪೂನ್ ತುಪ್ಪ ಇದ್ರೆ ಸಾಕು. ಹಾಗೆ ಹೆಚ್ಚಾಗಿ ಮನೇಲಿ ಯಾವಾಗಲೂ ಇರೋ ಐಟಮ್ಸ್ ಇಂದನೇ 10 ನಿಮಿಷಕ್ಕೆ ಈ ಕ್ಯಾರೆಟ್ ಶೀರನ ಮಾಡ್ಕೊಳ್ಬೋದು. ಮೊದಲಿಗೆ 3/4 ಕಪ್ ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಇದು ಬಿಸಿ ಆದ್ಮೇಲೆ 3/4 ಕಪ್ ಕ್ಯಾರೆಟ್ ಸೇರಿಸಿ ನೀರು ಆರೋ ತನಕ ಇದನ್ನ ಬೇಯಿಸಬೇಕು. ಮಧ್ಯದಲ್ಲಿ ಬೇಕಿದ್ರೆ ಒಂದ್ಸಲ ಮಿಕ್ಸ್ ಮಾಡಿಡಿ. ಹಾಗೇನೆ ಈ ಕ್ಯಾರೆಟ್ ಎಲ್ಲ ತುಂಬಾ ಮೆತ್ತಗಾಗೋ ತನಕ ಬೇಯಿಸೋದು ಬೇಕಾಗಲ್ಲ, ಒಂದು 50% ಅಷ್ಟು ಇದು ಬೆಂದ್ರೆ ಸಾಕಾಗತ್ತೆ. ನಂತರ ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಬಿಡಬೇಕು. ಕ್ಯಾರೆಟ್ ಆರೋ ಅಷ್ಟರಲ್ಲಿ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಗಟ್ಟಿ ತುಪ್ಪ ಹಾಕಿ, ತುಪ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಗೋಡಂಬಿ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಹುರಿಬೇಕು. ಕೈ ಬಿಡದೆ ಹೀಗೆ ಹುರಿತಾ ಇರಿ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ 4 ರಿಂದ 5 ಲವಂಗ, 1 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ ಹಾಕಿ ದ್ರಾಕ್ಷಿ ಸೈಜ್ ದೊಡ್ಡದಾಗೋ ತನಕ ಹುರಿತಾ ಇರಬೇಕು. ನಂತರ 3/4 ಕಪ್ ಹುರಿದಿರೋ ಗೋಧಿ ಶಾವ್ಗೆ ಹಾಕಿ 1 ನಿಮಿಷ ಲೋ ಫ್ಲೇಮ್ ನಲ್ಲಿ ಹುರಿತಾ ಇರಿ. ನಾನಿಲ್ಲಿ ಅಂಗಡಿಯಿಂದ ತಂದಿರೋ ರೋಸ್ಟೆಡ್ ವರ್ಮಿಸೆಲಿನ ಯೂಸ್ ಮಾಡಿದ್ದೀನಿ. 1 ನಿಮಿಷಕ್ಕೆಲ್ಲ ಇದು ಘಮ್ ಅಂತ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡಿರ್ಬೇಕು. ನಾನಿಲ್ಲಿ ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ತಾನೆ 2.5 ಕಪ್ ಹಾಲನ್ನ ಕಾಯಿಸೋದಕ್ಕಿಟ್ಟಿದ್ದೆ. ಶಾವ್ಗೆ ಹುರಿದಾದ ಕೂಡ್ಲೆ ಬಿಸಿ ಆಗಿರೋ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಪ್ಲೇಟ್ ಮುಚ್ಚಿ ಶಾವ್ಗೆ ಮೆತ್ತಗಾಗೋ ತನಕ ಬೇಯಿಸಬೇಕು. ಹಾಗೇನೆ ಶಾವ್ಗೆ ಬೇಯೋ ಅಷ್ಟರಲ್ಲಿ ಕ್ಯಾರೆಟ್ ನ ಮಿಕ್ಸರ್ ಮಾಡ್ಕೊಳ್ಬಹುದು, ಟೈಮ್ ತುಂಬಾ ಸೇವ್ ಆಗತ್ತೆ. ಮಿಕ್ಸರ್ ಜಾರ್ಗೆ ತಣ್ಣಗಾಗಿರೋ ಕ್ಯಾರೆಟ್ ನ ಹಾಕಿ ಹೀಗೆ ನುಣ್ಣಗ್ ಮಿಕ್ಸರ್ ಮಾಡ್ಕೊಂಡಿದೀನಿ. 4 ರಿಂದ 5 ನಿಮಿಷಕ್ಕೆಲ್ಲ ಶಾವ್ಗೆ ಚೆನ್ನಾಗಿ ಬೆಂದಿರತ್ತೆ. ನಾವಿದನ್ನ ಹಾಲಲ್ಲೇ ಬೇಯಿಸಿರೋದ್ರಿಂದ ಮೇಲ್ಗಡೆ ಎಲ್ಲ ಚಿಕ್ಕ ಕೆನೆ ತರ ಅನ್ಸ್ತಿರತ್ತೆ. ಸಕ್ಕರೆ ಹಾಕಿದ್ಮೇಲೆ ಇದೆಲ್ಲ ಸರಿ ಹೋಗ್ಬಿಡತ್ತೆ. ಶಾವ್ಗೆ ಕಂಪ್ಲೀಟ್ ಆಗಿ ಬೆಂದಿದ್ರೆ ಹೀಗೆ ಪ್ರೆಸ್ ಮಾಡಿದಾಗ ಈಸಿಯಾಗಿ ಕಟ್ ಆಗಿಬಿಡತ್ತೆ. ನಂತರ ಕ್ಯಾರೆಟ್ ಮಿಕ್ಸರ್ ಮಾಡಿರೋದನ್ನ ಟ್ರಾನ್ಸ್ಫರ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ. ಕ್ಲೀನಾಗಿ ಮಿಕ್ಸ್ ಆದ್ಮೇಲೆ 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ 1/2 ಕಪ್ ಸಕ್ಕರೆ ಹಾಕಿದ್ಮೇಲೆ ಮತ್ತೆ 4 ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಿದ್ರೆ 3/4 ಕಪ್ ಸಕ್ಕರೆ ಹಾಕಿದ್ರೆ ಕರೆಕ್ಟ್ ಆಗತ್ತೆ. ಸಕ್ಕರೆ ಹಾಕಿದ ನಂತರ ಸಕ್ಕರೆ ಎಲ್ಲ ಕರಗಿ ನೋಡಿ ಈ ತರ ಸ್ವಲ್ಪ ನೀರಾಗಿ ಅನ್ಸ್ತಿರತ್ತೆ. ಇದಕ್ಕೆ ಚಿಟಿಕೆ ಉಪ್ಪು ಸೇರಿಸಿ ಗಟ್ಟಿ ಆಗೋ ತನಕ ಇದನ್ನ ಕೈ ಬಿಡದೆ ಸೌಟಿಂದ ಹೀಗೆ ತಿರುಗಿಸ್ತಾ ಇರಬೇಕು. ತುಪ್ಪ ಕಡಿಮೆ ಹಾಕಿರೋದ್ರಿಂದ ಬಾಣ್ಲೆ ಹಿಡ್ಕೊಂಡ್ ಬಿಡತ್ತೆ ಅಂತ ಯೋಚನೆ ಬೇಡ. ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ರೆ ಬಾಣ್ಲೆ ಕೂಡ ಹಿಡ್ಕೊಳ್ಳಲ್ಲ. ಇವಾಗ ನೋಡಿ ಸೌಟಿಂದ ಹಾಕಿದ್ರೆ ಈಸಿಯಾಗಿ ಬೀಳ್ತಾ ಇದೆ. ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು. ಈ ಶೀರಾನ ಗಟ್ಟಿಯಾಗೋ ತನಕ ಆರಿಸ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಹುಡಿಯಾಗಿ ತಿನ್ನೋದಕ್ ಸೂಪರ್ ಆಗತ್ತೆ. ಇವಾಗ ನೋಡಿ ಸೌಟಿಂದ ಹಾಕಿದ್ರೆ ಈಸಿಯಾಗಿ ಬೀಳ್ತಾ ಇಲ್ಲ. ಇಷ್ಟು ಗಟ್ಟಿ ಆದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿಡಿ. ನಾನಿವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡ್ತಿದ್ರೇನೆ ತಿನ್ಬೇಕು ಅನ್ಸತ್ತೆ. ತುಪ್ಪ ತಿನ್ಬೋದು ಅಂತಿದ್ರೆ ನಿಮ್ಗೆ ಬೇಕಾದ್ರೆ ಮಾತ್ರ 1/2 ಟೀ ಸ್ಪೂನ್ ತುಪ್ಪ ಹಾಕಿ ಸರ್ವ್ ಮಾಡ್ಕೊಳ್ಬೋದು. ಮನೇಲಿ ಸಾಮಾನ್ಯವಾಗಿ ಕ್ಯಾರೆಟ್ ಮತ್ತೆ ಶಾವ್ಗೆ ಇದ್ದೇ ಇರತ್ತೆ. ರೋಸ್ಟೆಡ್ ಶಾವ್ಗೆನ ತಂದಿಟ್ಕೊಂಡ್ರೆ ಇದು ಹುರಿದಿರೋದ್ರಿಂದ ತುಂಬಾ ಟೈಮ್ ತನಕ ಹಾಳಾಗಲ್ಲ. ಯಾವಾಗ ಬೇಕಿದ್ರೂ 10 ನಿಮಿಷಕ್ಕೆಲ್ಲ ಕ್ಯಾರೆಟ್ ಶೀರ ಮಾಡ್ಕೊಳ್ಬೋದು. ನೋಡೋದಕ್ಕೂ ಡಿಫ್ರೆಂಟ್ ಆಗಿರತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರತ್ತೆ. ನಿಮ್ಗೆ ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.